ನಮಸ್ಕಾರ ಟೈಟನ್ಸ್, ಐ ಆಮ್ ಸಂಚಿತ್. ಹಿ ಇಸ್ ಮೈ ಕೋ-ಫೌಂಡರ್ ಮನೋಜ್. ನಮಸ್ತೆ ಟೈಟನ್ಸ್. ನಾವಿವತ್ತು ಬಂದಿರೋದು ಯಾವ ಪ್ರಾಬ್ಲಮ್ ಬಗ್ಗೆ ಮಾತಾಡಬೇಕು ಅಂದ್ರೆ ಅದನ್ನ ನಿಮ್ಮ ಮನೇಲಿ ನೀವೆಲ್ಲರೂ ನೋಡಿರ್ತೀರಾ. ಟೈಟನ್ಸ್, ಒಂದು ಮಗು ದೊಡ್ಡದಾದಾಗ ಅದರ ಪೇರೆಂಟ್ಸ್ ಅದಕ್ಕೋಸ್ಕರ ಒಂದು ವಾಕರ್ನ ತಗೊಂಡು ಬರ್ತಾರೆ. ಇನ್ನೂ ಸ್ವಲ್ಪ ದೊಡ್ಡವರಾದಾಗ ಅದಕ್ಕೆ ಎಕ್ಸ್ಟ್ರಾ ವಿಲ್ ಇರುವಂತ ಸೈಕಲ್ ಬರುತ್ತೆ. ಪೂರ್ತಿ ಪೇಷನ್ಸ್ ಮತ್ತು ತಯಾರಿಯೊಂದಿಗೆ ಆ ಮಗುಗೆ ಸಪೋರ್ಟ್ ಮಾಡ್ತಾರೆ. ಆ ಮಗು ತನ್ನ ಕಾಲ್ ಮೇಲೆ ನಿಂತ್ಕೊಳ್ಳಿ ಅಂತ, ನಡಿಲಿ ಅಂತ, ಓಡ್ಲಿ ಅಂತ. ಆದ್ರೆ ಅದೇ ಪೇರೆಂಟ್ಸ್ ಒಂದು ವಯಸ್ಸಾದಂತಹ ಹಂತದಲ್ಲಿ ಬಂದು ನಿಂತ್ಕೊಂಡಾಗ ಅವ್ರಿಗೆ ನಡೆದಾಡೋಕೆ, ಸುತ್ತಾಡೋದಕ್ಕೆ ಅಥವಾ ನಿಂತು ಕೂತ್ಕೊಳ್ಳೋದಕ್ಕೆ ತೊಂದರೆ ಆದಾಗ ಅವಾಗ ನಾವು ಏನ್ ಮಾಡ್ತೀವಿ? ಟೈಟನ್ಸ್, ನಾವ್ ಯಾವತ್ತು ನೋಡ್ತಾ ಬಂದಿದೀವಿ, ಒಂದು ವಯಸ್ಸಿನ ನಂತರ ರೆಗ್ಯುಲರ್ ಚೇರ್ ಅಲ್ಲಿ ಕೂತ್ಕೊಳ್ಳೋಕು ನಿಂತ್ಕೊಳ್ಳೋಕು ತುಂಬಾ ಜನಗಳಿಗೆ ತುಂಬಾನೇ ತೊಂದರೆ ಆಗತ್ತೆ. ಕುತ್ಕೊಳ್ಳೋ ನಿಂತ್ಕೊಳ್ಳೋ ಪ್ರಾಬ್ಲಮ್ಗೆ ನಾವು ಟೆಕ್ನಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಸಿಟ್ ಟು ಸ್ಟ್ಯಾಂಡ್ ಅವ್ರ STS ಅಂತ ಹೇಳ್ತೀವಿ. ಮುಖ್ಯವಾಗಿ ಯಾವ್ದಾದ್ರು ವಯಸ್ಸಾದವರು ಯಾವುದೇ ಕಾಯಿಲೆ ಅಥವಾ ಸರ್ಜರಿಯಿಂದ ರಿಕವರ್ ಮಾಡಬೇಕಾದ್ರೆ ಅವ್ರಿಗೆ ಈ ಬೇಸಿಕ್ ಆಕ್ಟಿವಿಟೀಸ್ ನ ಮಾಡೋದಕ್ಕೂ ಕೂಡ ತುಂಬಾನೇ ತೊಂದರೆ ಮತ್ತು ರಿಸ್ಕ್ ನ ಫೇಸ್ ಮಾಡಬೇಕಾಗತ್ತೆ. ಇವತ್ತು ನಮ್ಮ ದೇಶದಲ್ಲಿ 12 ಕೋಟಿ ಇಂಥ ಜನ ಇದ್ದಾರೆ. ಅವರ ವಯಸ್ಸು 60ಕ್ಕೂ ಮೇಲ್ಪಟ್ಟಿದೆ. ಅಂಡ್ ಈ ಸಮಸ್ಯೆ 2031 ವರೆಗೂ 20 ಕೋಟಿವರೆಗೂ ಆಗುತ್ತೆ. ವೃದ್ಧಾಪ್ಯ ಅಂತೂ ಒಂದಿನ ಎಲ್ರಿಗೂ ಬಂದೇ ಬರುತ್ತೆ. ಆದ್ರೆ ಆ ವೃದ್ಧಾಪ್ಯದ ಜೊತೆಗೆ ಈ ತೊಂದರೆನ ಫೇಸ್ ಮಾಡಬೇಕು ಅನ್ನೋದು ಏನು ಅವಶ್ಯಕತೆ ಇಲ್ಲ. ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ನಾವು ತಗೊಂಡ್ ಬಂದಿದ್ದೀವಿ ವಿತ್ ಸ್ಟ್ಯಾಂಡರ್ಟೀಸ್ ಚೇರ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಡೆವಲಪ್ ಮಾಡಿರುವಂತಹ ಸ್ಟ್ಯಾಂಡರ್ಟೀಸ್ ಒಂದು ಎಂತ ಕುರ್ಚಿ ಅಂದ್ರೆ, ಪ್ಯಾಸಿವ್ ಆಗಿ ಯಾವುದೇ ಮೋಟರ್ ಇಲ್ಲದೆ, ಎಲೆಕ್ಟ್ರಿಸಿಟಿ, ಸೆನ್ಸರ್ಸ್, ಬ್ಯಾಟ್ರೀಸ್ ಇಲ್ಲದೆ ನೀವು ನಿಂತ್ಕೊಳ್ಳಕ್ಕೆ ಮತ್ತು ಕೂತ್ಕೊಳ್ಳಕ್ಕೆ ಪೂರ್ತಿಯಾಗಿ ಯಾವುದೇ ಡಿಸ್ಕಂಫರ್ಟ್ ಅಥವಾ ರಿಸ್ಕ್ ಇಲ್ಲದೆ ಸಹಾಯವನ್ನ ಮಾಡುತ್ತೆ. ಸ್ಟ್ಯಾಂಡರ್ಟೀಸ್ ಎಷ್ಟೊಂದು ಕನ್ವಿನಿಯೆಂಟ್ ಅಂತಂದ್ರೆ, ನೀವು ಇದನ್ನ ನಿಮ್ಮ ಆಫೀಸಸ್, ಮನೆಯಲ್ಲಿ ಯೂಸ್ ಮಾಡ್ಕೊಳ್ಳೋದು ಅಲ್ಲದೆ, ನೀವು ಇದನ್ನ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಅಂದ್ರೆ ಏರ್ಪೋರ್ಟ್ಸ್, ಬಸ್ ಸ್ಟೇಷನ್ಸ್, ಮೆಟ್ರೋಸ್, ಹಾಸ್ಪಿಟಲ್ಸ್, ಹೋಟೆಲ್ಸ್, ಅಷ್ಟೇ ಅಲ್ಲ ವಾಶ್ರೂಮ್ ಅಲ್ಲಿ ಕೂಡ ನೀವು ಇದನ್ನ ಯೂಸ್ ಮಾಡಬಹುದು. ಸ್ಟ್ಯಾಂಡರ್ಡೀಸ್ ಬರೀ ಒಂದು ಕುರ್ಚಿ ಅಲ್ಲ, ಒಂದು ದಾರಿಯಾಗಿದೆ. ನಮ್ಮ ಹಿರಿಯ ವಯಸ್ಸಿನವರಿಗೆ ಡಿಗ್ನಿಟಿ ಜೊತೆಗೆ ಕೂತು ನಿಂತ್ಕೊಳ್ಳುವಂತ ಒಂದು ಬೇಸಿಕ್ ಆಕ್ಟಿವಿಟಿನ ಈಸಿಯಾಗಿ ಮಾಡೋದಕ್ಕೆ ಅವಕಾಶ ಕೊಡುತ್ತೆ. ಸ್ಟ್ಯಾಂಡರ್ಡೀಸ್ ಚೇರ್ನ ಭಾರತದ ಪ್ರತಿಯೊಂದು ಮನೆಗೂ ತಲುಪಿಸೋದಕ್ಕೆ ನಾವು ನಿಮ್ಮ ಹತ್ರ ಕೇಳೋದಕ್ಕೆ ಬಂದಿದ್ದೀವಿ 3 ಕೋಟಿ ವಿತ್ ಕನ್ವರ್ಟಬಲ್ ಇನ್ಸ್ಟ್ರೂಮೆಂಟ್ಸ್. ಸೊ ಟೈಟನ್ಸ್, ನಮ್ಮ ಸ್ಟ್ಯಾಂಡರ್ಡೀಸ್ ನ ಈ ಮಿಷನ್ ಅಲ್ಲಿ ನೀವು ನಮಗೆ ಸಾಥ್ ಕೊಡ್ತೀರಾ? ನಿಮ್ಗೆ ಈ ಯುನೀಕ್ ಕುರ್ಚಿನ ಮಾಡೋದಕ್ಕೆ ಹೇಗೆ ಐಡಿಯಾ ಬಂತು? ಇದರ ಪ್ರಾರಂಭ ಆಗಿದ್ದು ಒಂದು ರಿಸರ್ಚ್ ಪ್ರಾಜೆಕ್ಟ್ ಇಂದ. 2013ರಲ್ಲಿ ಒಂದಷ್ಟು ಫಿಸಿಯೋಥೆರಪಿಸ್ಟ್, ಆರ್ಥೋಪೆಡಿಕ್ಸ್, ಜೆರಿಯಾಟಿಕ್ಸ್ ಜೊತೆಗೆ ಬಂದಿದ್ರು. ಅಂಡ್ ಅವರು ಈ ಸ್ಟ್ಯಾಟಿಸ್ಟಿಕ್ಸ್ ನ ಮುಂದೆ ಇಟ್ಟಿದ್ರು. ಇವತ್ತು ನಮ್ಮ ದೇಶದಲ್ಲಿ 12 ಕೋಟಿಗೂ ಮೇಲ್ಪಟ್ಟ ಜನರಿದ್ದಾರೆ. ಅವರ ವಯಸ್ಸು 60 ದಾಟಿದೆ. ಆ ಒಂದು ಪಾಪ್ಯುಲೇಷನ್ ನ ಸಪೋರ್ಟ್ ಮಾಡೋದಕ್ಕೆ ತುಂಬಾ ಬೇಸಿಕ್ ಆಗಿರೋ ಒಂದಷ್ಟು ಇನ್ಫ್ರಾಸ್ಟ್ರಕ್ಚರ್ ಚೇಂಜಸ್ ಬೇಕು. ಅದರಲ್ಲಿ ಒಂದು ಪ್ರಾಬ್ಲಮ್ ಇದೇ ಆಗಿದೆ, ಅವರು ನಿಂತ್ಕೊಳ್ಳೋದು ಮತ್ತೆ ಕೂತ್ಕೊಳ್ಳೋದು. ಅಂಡ್ ಇಲ್ಲಿ ನಮ್ಮ ಪ್ರೊಫೆಸರ್ ಅನಂತ್ ಸುರೇಶ್ ಏನಿದ್ದಾರೆ, ಅವರ ಮಾಧ್ಯಮದಿಂದ ಈ ಪ್ರಾಡಕ್ಟ್ ಬಂತು. The inspiration for this actually came from this, what you call it, tin lid. ಇದರಲ್ಲಿ ಜನ ಅದು ಮಿಂಟನ್ನ ಸೇಲ್ ಮಾಡ್ತಾರೆ. ಇದರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಶೆಲ್ ಇರುತ್ತೆ. ನೀವು ಪ್ರೆಸ್ ಮಾಡಿದ್ರೆ ಇದು ಲೂಸ್ ಆಗುತ್ತೆ. ಇದನ್ನು ನೀವು ಕೆಳಗಿಂದ ಹೀಗೆ ಮಾಡಿದ್ರೆ ಇದು ಪಾಪ್ ಆಗುತ್ತೆ. ಇದು ಟಿಕ್ ಟ್ಯಾಕ್ ಕ್ಲಿಕ್ ಕ್ಲಾಕ್ ಟಿನ್ ಲಿಡ್. ಸೊ ಇದನ್ನು ನಾನು ಹೀಗೆ ಕೆಳಗೆ ಪುಷ್ ಮಾಡಿದಾಗ ಮತ್ತೆ ಇಲ್ಲಿ ಪ್ರೆಸ್ ಮಾಡಿದ್ರೆ ಇದು ಮೇಲೆ ಹೋಗುತ್ತೆ. ಅಲ್ಲಿಂದಾನೆ ಈ ಸ್ಪ್ರಿಂಗ್ ನ ಐಡಿಯಾ ಬಂತು. ಅದಾದ್ಮೇಲೆ 2020 ಕಮರ್ಷಿಯಲೈಸ್ ಮಾಡೋದಕ್ಕೆ ನಮಗೆ ತುಂಬಾ ಕಷ್ಟ ಆಯ್ತು. ಯಾವಾಗ ನಾವು ಇನ್ವೆಸ್ಟರ್ ಹತ್ರ ಹೋಗ್ತಿದ್ವೋ ಆಲ್ಮೋಸ್ಟ್ ಅವರು ಒಪ್ಕೊಂಡೇ ಬಿಟ್ಟಿದ್ರು ನಮಗೆ ಇನ್ವೆಸ್ಟ್ಮೆಂಟ್ ಕೊಡ್ತೀವಿ ಅಂತ. ಅದಾದ್ಮೇಲೆ ಸಿಗ್ಲಿಲ್ಲ. ಹ್ಯಾವಿಂಗ್ ಎ ಕಾನ್ಸೆಪ್ಟ್ ಇಸ್ ಒನ್ ಥಿಂಗ್, ರೈಟಿಂಗ್ ಎ ಪೇಪರ್ ಇಸ್ ಒನ್ ಥಿಂಗ್. ಪ್ರಾಡಕ್ಟ್ನ ಮಾಡಬೇಕಂದ್ರೆ ನಾವು ತುಂಬಾನೇ ವಾಟ್ ವಿ ಟಾಕ್ ಅಬೌಟ್ ವ್ಯಾಲ್ಯೂ ಆಫ್ ಡೆತ್ ಪ್ರಾಬ್ಲಮ್ನ ತುಂಬಾ ಹತ್ತಿರದಿಂದ ನೋಡಿದೀವಿ. ನಾವು ನೋಡಿದ್ವಿ ಯಾರ ವಯಸ್ಸು 90ಕ್ಕಿಂತ ಜಾಸ್ತಿ ಇತ್ತು. ಅವರ ಮುಖದಿಂದಾನೇ ಅರ್ಥ ಆಗ್ತಾ ಇತ್ತು ಅವ್ರಿಗೆ ಒಂದು ಸಪೋರ್ಟ್ ಸಿಕ್ಕಿದ್ರೆ ಸಾಕು ಅಂತ. ನೀವು ಆ ಸೀಟನ್ನೇ ಎತ್ತಿ ಮೇಲೆ ತಂದ್ರೆ ನಾವು ಆ ವಿಷಯದ ಬಗ್ಗೆ ಪ್ರಯತ್ನ ಮಾಡಿದ್ವಿ.